ದೆಹಲಿಯಲ್ಲಿ ಸಿಎಂ ಸಿದ್ದು ಕ್ಯಾಂಪ್ ಸಂಚಲನವನ್ನ ಮೂಡಿಸ್ತಾ ಇದೆ. ಸಾಹುಕಾರ್ ಭೇಟಿಯ ಬೆನ್ನಲ್ಲೇ ದೆಹಲಿಗೆ ಕೆಎನ್ ರಾಜಣ್ಣ ದೌಡು. ದೆಹಲಿಯಲ್ಲಿ ಸಿಎಂ ಸಿದ್ದು ಕ್ಯಾಂಪ್ ಸಂಚಲನ. ಸಾಹುಕಾರ್ ಬೆನ್ನಲ್ಲೇ ದೆಹಲಿಗೆ ಕೆಎನ್ ರಾಜಣ್ಣ ದೌಡು. ಡಿಕೆಶಿ ವಿರುದ್ಧ ದೂರು ಕೊಡ್ತಾರಾ ಮಾಜಿ ಮಿನಿಸ್ಟರ್? ಸಸ್ಪೆನ್ಸ್ ಕೆಎನ್ ರಾಜಣ್ಣ ದಿಲ್ಲಿ ಟೂರ್ ಬಹಳ ಸಸ್ಪೆನ್ಸ್ ಆಗಿದೆ. ಸತೀಶ್ ಬೆನ್ನಲ್ಲೇ ದೆಹಲಿಗೆ ಹಾರಿದ ಮಾಜಿ ಮಿನಿಸ್ಟರ್ ದಿಢೀರ್ ದೆಹಲಿಗೆ ತೆರಳಿದ್ಯಾಕೆ ಕೆಎನ್ ರಾಜಣ್ಣ? ಸಚಿವ ಸ್ಥಾನಕ್ಕಾಗಿಯೋ ಅಥವಾ ಡಿಕೆಶಿ ವಿರುದ್ಧ ದೂರು ಕೊಡ್ಲಿಕ್ಕ? ಸಿದ್ದು ಕ್ಯಾಬಿನೆಟ್ಗೆ ಎಂಟ್ರಿ ಕೊಡ್ತಾರಾ ಕೆಎನ್ ರಾಜಣ್ಣ? ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸ್ತಾರಾ ಕೆಎನ್ ರಾಜಣ್ಣ ಅವರು? ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸ್ತಾ ಬರ್ತಾ ಇದ್ದಾರೆ ಮೊದಲಿನಿಂದಲೂ ಕೂಡ, ಈಗಲೂ ಅದನ್ನೇ ಮಾಡ್ತಾರಾ? ಕುತೂಹಲ ಕೆರಳಿಸಿದ ಮಾಜಿ ಸಚಿವ ರಾಜಣ್ಣ ಅವರ ಈ ಒಂದು ದೆಹಲಿ ಯಾತ್ರೆ. ದೆಹಲಿಯಲ್ಲಿ ಸಿಎಂ ಸಿದ್ದು ಕ್ಯಾಂಪ್ ಸಂಚಲನವನ್ನ ಮೂಡಿಸ್ತಾ ಇದೆ. ಸಾಹುಕಾರ್ ಬೆನ್ನಲ್ಲೇ ದೆಹಲಿಗೆ ಕೆಎನ್ ರಾಜಣ್ಣ ದೌಡಾಯಿಸಿದ್ದಾರೆ. ಇನ್ನು ಡಿಕೆಶಿ ವಿರುದ್ಧ ದೂರು ಕೊಡ್ತಾರಾ ಹಾಗಾದ್ರೆ ಮಾಜಿ ಮಿನಿಸ್ಟರ್? ಸಸ್ಪೆನ್ಸ್ ಕೆಎನ್ ರಾಜಣ್ಣ ದಿಲ್ಲಿ ಟೂರ್ ಬಹಳ ಸಸ್ಪೆನ್ಸ್ ಆಗಿದೆ. ಸತೀಶ್ ಬೆನ್ನಲ್ಲೇ ದೆಹಲಿಗೆ ಮಾಜಿ ಮಿನಿಸ್ಟರ್ ಹಾರಿದ್ದಾರೆ. ದಿಢೀರ್ ದೆಹಲಿಗೆ ಹೋಗಿದ್ಯಾಕೆ ಕೆಎನ್ ರಾಜಣ್ಣ ಅವರು ಎಂಬ ಪ್ರಶ್ನೆ ಸದ್ಯಕ್ಕೆ ರಾಜಕೀಯ ಪಡಸಾಲೆಯಲ್ಲಿ ಬಹಳ ಚರ್ಚೆ ಆಗ್ತಾ ಇದೆ. ಅದು ಕೂಡ ಪವರ್ ಫೈಟ್ ಚರ್ಚೆ ಆಗ್ತಾ ಇರುವಂತಹ ಸಂದರ್ಭದಲ್ಲೇ ಈಗ ದೆಹಲಿಗೆ ಹೋಗಿದ್ದಾರೆ. ಇನ್ನು ಸತೀಶ್ ಜಾರಕಿಹೊಳಿ ಅವರು ಕೂಡ ದೆಹಲಿಗೆ ಹೋಗಿದ್ರು. ಅವರು ಹೋದಂತಹ ಸಂದರ್ಭದಲ್ಲಿ ಈಗ ಕೆಎನ್ ರಾಜಣ್ಣ ಅವರು ಕೂಡ ಹೋಗಿದ್ದಾರೆ. ಯಾವ ಕಾರಣಕ್ಕೆ ಹೋದ್ರು? ಮುಖ್ಯವಾಗಿ ಒಂದು ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ಲಿಕ್ಕೆ ಹೋದ್ರಾ, ಅಥವಾ ಡಿಕೆ ಶಿವಕುಮಾರ್ ಅವರ ಬಣದವರು ಪವರ್ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಕೆಲವೊಂದಿಷ್ಟು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ಕೊಟ್ಟ ಮಾತಿನಂತೆ ನಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಈ ಒಂದು ವಿಚಾರವನ್ನ ಹೈಕಮಾಂಡ್ ಗಮನಕ್ಕೆ ತರಲಿಕ್ಕೆ ಅಂತ ಹೋದ್ರಾ, ಅಥವಾ ಏನಾದ್ರು ಸಚಿವ ಸಂಪುಟ ಪುನರಚನೆ ಮಾಡುವಂತ ಸಂದರ್ಭದಲ್ಲಿ ನನಗೂ ಕೂಡ ಮಂತ್ರಿ ಸ್ಥಾನವನ್ನ ಕೊಡಿ, ನಾನು ಮಂತ್ರಿ ಸ್ಥಾನದ ಆಕಾಂಕ್ಷಿಯಾಗಿದ್ದೇನೆ ಅಂತ ಲಾಬಿ ಮಾಡ್ಲಿಕ್ಕೆ ಹೋದ್ರ ಕೆಎನ್ ರಾಜಣ್ಣ ಅವರು? ಕೆಎನ್ ರಾಜಣ್ಣ ಆಗಿರ್ಬೋದು ಅಥವಾ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಇಬ್ಬರೂ ಕೂಡ ಸಿಎಂ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರು. ಈ ಒಂದು ನಾಯಕತ್ವ ಬದಲಾವಣೆ ವಿಚಾರ ಆಗಿರಬಹುದು ಅಥವಾ ಸಿದ್ದರಾಮಯ್ಯ ಅವರ ವಿಚಾರವಾಗಿ ಯಾವುದಾದ್ರೂ ಒಂದು ವಿಶೇಷವಾದಂತಹ ವಿಚಾರ ಬಂದರೂ ಕೂಡ ಆ ಒಂದು ವಿಚಾರವಾಗಿ ಮೊದಲು ಧ್ವನಿ ಎತ್ತುತ್ತಾ ಇದ್ದಿದ್ದೆ ಕೆಎನ್ ರಾಜಣ್ಣ ಮತ್ತೆ ಸತೀಶ್ ಜಾರಕಿಹೊಳಿ ಅವರು. ಈಗ ಪವರ್ ಫೈಟ್ ವಿಚಾರ ಬಹಳ ಚರ್ಚೆ ಆಗ್ತಾ ಇರೋದ್ರಿಂದ ಈಗ ಸಿದ್ದರಾಮಯ್ಯ ಅವರ ಒಂದು ಇಮೇಜ್ಗೂ ಕೂಡ ಡ್ಯಾಮೇಜ್ ಆಗುತ್ತೆ. ಜೊತೆಗೆ ಪಕ್ಷದಲ್ಲಿ ಕೆಲವೊಂದಿಷ್ಟು ಗೊಂದಲ ವಾತಾವರಣ ಕೂಡ ನಿರ್ಮಾಣ ಆಗಿದೆ. ಹಾಗಾಗಿ ಇದೆಲ್ಲವನ್ನೂ ಕೂಡ ಹೈಕಮಾಂಡ್ ಗಮನಕ್ಕೆ ತರಲಿಕ್ಕೆ ಅಂತಲೇ ಕೆಎನ್ ರಾಜಣ್ಣ ಅವರು ಹೋಗಿದ್ದಾರಾ? ಜೊತೆಗೆ ಒಂದು ಸಚಿವ ಸಂಪುಟ ಪುನರಚನೆ ಆಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ನನಗೆ ಮಂತ್ರಿ ಸ್ಥಾನ ಕೊಡಿ ಅಂತ ಮನವಿ ಮಾಡ್ಕೊಳ್ಳಿಕ್ಕೆ ಹೋದ್ರಾ? ಸಂಪುಟಕ್ಕೆ ಸೇರಲು ಲಾಬಿ ಮಾಡ್ತಾ ಇದ್ದಾರಾ ಕೆಎನ್ ರಾಜಣ್ಣ ಅವರು? ಮತಗಳ್ಳತನ ಆರೋಪಕ್ಕೆ ಖ್ಯಾತಿ ತೆಗೆದಿದ್ದ ಮಾಜಿ ಸಚಿವ. ಹೀಗಾಗಿಯೇ ಕ್ಯಾಬಿನೆಟ್ನಿಂದ ರಾಜಣ್ಣನನ್ನ ಕೈ ಬಿಡಲಾಗಿತ್ತು. ಆದ್ರೆ ನಾನು ಯಾವುದೇ ತಪ್ಪು ಮಾಡಿಲ್ಲ ಅಂತ ರಾಜಣ್ಣ ಅವರು ಹೇಳಿದ್ರು. ಸಂಪುಟದಿಂದ ವಜಾ ಬಳಿಕ ಫಸ್ಟ್ ಟೈಮ್ ರಾಜಣ್ಣ ದೆಹಲಿ ಯಾತ್ರೆಯನ್ನ ಕೈಗೊಂಡಿದ್ದಾರೆ. ಇದೀಗ ಹೈಕಮಾಂಡ್ ಜೊತೆ ಮಾತುಕತೆಗೆ ಮುಂದಾದ್ರ? ಪವರ್ ಫೈಟ್ ನಲ್ಲಿ ಸಿದ್ದರಾಮಯ್ಯ ಪರ ಮಾತನಾಡ್ತಾರಾ ಕೆಎನ್ ರಾಜಣ್ಣ? ಡಿಕೆ ಸಿಎಂ ಕುರ್ಚಿ ಕನಸಿಗೆ ಬ್ರೇಕ್ ಹಾಕ್ತಾರಾ? ಬಜೆಟ್ ಬಳಿಕ ಸಿದ್ದು ಕ್ಯಾಬಿನೆಟ್ ವಿಸ್ತರಣೆ ಮಾಡುವ ಸಾಧ್ಯತೆ ಇದೆ. ಸಂಪುಟಕ್ಕೆ ಸೇರಲು ಲಾಬಿ ಮಾಡ್ತಾ ಇದ್ದಾರಾ ರಾಜಣ್ಣ ಅವರು ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಯಾಕೆಂತಂದ್ರೆ ಬಜೆಟ್ ಮುಗಿದ ನಂತರ ಕಾಂಗ್ರೆಸ್ ಪಾಳೆಯದಲ್ಲಿ ಕೆಲವೊಂದಿಷ್ಟು ಬದಲಾವಣೆ ಆಗುತ್ತೆ ಎಂಬ ವಿಚಾರ ಕೂಡ ಸದ್ಯಕ್ಕೆ ಬಹಳ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಏನಾದರೂ ಒಂದು ವೇಳೆ ಒಂದು ಸಚಿವ ಸಂಪುಟ ಪುನರಚನೆ ಕ್ಯಾಬಿನೆಟ್ ಮುಗಿದ ನಂತರ ಏನಾದರೂ ಮಾಡಿದ್ರೆ ಆ ಒಂದು ಸಂದರ್ಭದಲ್ಲಿ ನನಗೂ ಕೂಡ ಈ ಒಂದು ಸಚಿವ ಸ್ಥಾನವನ್ನ ಕೊಡಿ ಅಂತ ಮನವಿ ಮಾಡ್ಕೊಳ್ಳಿಕ್ಕೆ ಹೋದ್ರ? ಯಾಕೆಂತಂದ್ರೆ ಅವರನ್ನ ಅಮಾನತು ಮಾಡಿದ ನಂತರ ಅಂದ್ರೆ ಏನು ಪಕ್ಷದಿಂದ ಅವ್ರನ್ನ ಕೈ ಬಿಡಲಾಗಿತ್ತು ಕ್ಯಾಬಿನೆಟ್ನಿಂದ, ಅದಾದ ನಂತರ ಇದು ಮೊದಲ ಒಂದು ದೆಹಲಿ ಯಾತ್ರೆ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಹೈಕಮಾಂಡ್ನ ಇವಾಗ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡ್ತಾರಾ ಅಥವಾ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿ ಮಾಡ್ತಾರಾ? ಯಾರನ್ನ ಭೇಟಿ ಮಾಡ್ತಾರೆ? ಜೊತೆಗೆ ರಾಹುಲ್ ಗಾಂಧಿ ಅವರು ಸಮಯಾವಕಾಶ ಕೊಡೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ಸದ್ಯಕ್ಕೆ ಸತೀಶ್ ಜಾರಕಿಹೊಳಿ ಅವರು ಆಲ್ರೆಡಿ ದೆಹಲಿಗೆ ಹೋಗಿದ್ದಾರೆ. ಇದೇ ಸಂದರ್ಭದಲ್ಲಿ ಈಗ ಕೆಎನ್ ರಾಜಣ್ಣ ಅವರು ಕೂಡ ದೆಹಲಿಗೆ ಹೋಗಿರೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಯಾಕೆಂತಂದ್ರೆ ಇಬ್ಬರು ನಾಯಕರು ಕೂಡ ಸಿಎಂ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರು. ಯಾವ ಕಾರಣಕ್ಕೆ ಕೆಎನ್ ರಾಜಣ್ಣ ಅವರು ದೆಹಲಿಗೆ ಹೋಗಿರೋ ಸಾಧ್ಯತೆ ಇದೆ ದೀಪಾ?
ಖಾಸಗಿ ಮದುವೆ ಒಂದು ಕಾರಣಕ್ಕೆ ಕೆ.ಎನ್. ರಾಜಣ್ಣ ದೆಹಲಿಗೆ ತೆರಳಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಪ್ರಮುಖವಾಗಿ ದೆಹಲಿಗೆ ತೆರಳಿದ ನಂತರ ಸಹಜವಾಗಿ ಹೈಕಮಾಂಡ್ ನಾಯಕರುಗಳನ್ನ ಭೇಟಿ ಮಾಡುವಂತಹದ್ದು, ಒಂದಿಷ್ಟು ರಾಜ್ಯದ ವಿಚಾರಗಳನ್ನ ಚರ್ಚೆ ಮಾಡುವಂತಹದ್ದು ಎಲ್ಲವೂ ಕೂಡ ಸಹಜವಾದಂತಹ ಪ್ರಕ್ರಿಯೆ. ಈಗ ಏನು ನಿನ್ನೆ ಇಲಾಖಾ ಸಂಬಂಧ ಮೀಟಿಂಗ್ ಗಳಿತ್ತು, ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರು ಕೂಡ ತೆರಳಿದ್ರು. ಅದರಂತೆ ಇದೀಗ ರಾಜಣ್ಣ ಕೂಡ ಹಿಂದೆಯೇ ತೆರಳಿರುವಂತಹ ಸಹಜ ಕುತೂಹಲಕ್ಕೆ ಕಾರಣ ಆಗಿದೆ. ಪ್ರಮುಖವಾಗಿ ಇವತ್ತು ಸಂಜೆ ವೇಳೆಗೆ ಇಬ್ಬರು ನಾಯಕರು ಹೈಕಮಾಂಡ್ ನಾಯಕರುಗಳನ್ನ ಭೇಟಿ ಮಾಡ್ತಾರೆ ಅನ್ನುವಂತಹದ್ದಿದೆ. ಆದ್ರೆ ಬಹುತೇಕವಾಗಿ ಅವರು ಸಿಗ್ತಾರ ಅನ್ನುವಂತಹದ್ದು ಕೂಡ ಇಲ್ಲಿ ಮುಖ್ಯವಾಗುತ್ತೆ. ಜೊತೆಗೆ ರಾಜಣ್ಣ ಅವರ ವಜಾ ಏನು ವಿಚಾರ ಇದೆ ಅದನ್ನ ಹೈಕಮಾಂಡ್ ಮಟ್ಟದಲ್ಲಿ ನಾಯಕರುಗಳಿಗೆ ತಲುಪಿಸಿ ವಾಸ್ತವ ಏನಾಗಿದೆ ಅನ್ನುವಂತಹದನ್ನ ತಿಳಿಸುವಂತಹ ಪ್ರಯತ್ನವನ್ನ ಪತ್ರದ ಮುಖೇನ ಅನೇಕ ಬಾರಿ ಮಾಡಿದ್ರು. ಆದ್ರೆ ಅದು ಯಾವುದು ಕೂಡ ಆಗಿರ್ಲಿಲ್ಲ. ಹಾಗಾಗಿ ಈಗ ಮದುವೆ ನೆಪದಲ್ಲಿ ಹೋಗಿರುವಂತಹ ರಾಜಣ್ಣ ಅವರನ್ನ ಭೇಟಿ ಮಾಡ್ತಾರ ಅನ್ನುವಂತಹದ್ದು ಕೂಡ ಕಾದ್ ನೋಡ್ಬೇಕಾಗತ್ತೆ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.